ದಿವಾಕರ್ ಅವರೇ, ನಿಮ್ಮ ಎಷ್ಟು ತೋಟ ಇದೆ? ನಮ್ದು ತೋಟ ಒಟ್ಟು ನಮಗೆ 15 ಎಕರೆ ಜಾಗ. ಅದರಲ್ಲಿ 4,500 ಅಡಿಕೆ, ಮತ್ತೆ ಒಂದು 500 ಜಾಯಿಕಾಯಿ, ಮತ್ತೆ ಕಾಳು ಮೆಣಸು ಉಂಟು, ಮತ್ತೆ ಬಾಳೆ, ತೆಂಗು, ಮತ್ತೆ ಹೈನುಗಾರಿಕೆ ಕೂಡ ಇದರೊಟ್ಟಿಗೆ ಹೈನುಗಾರಿಕೆ ಕೂಡ ಉಂಟು. ಹೈನುಗಾರಿಕೆನೂ ಇದೆಯಾ? ಹೌದು. ದಟ್ಸ್ ವೆರಿ ನೈಸ್. ಅಡಿಕೆ ಸುಲಿಲಿಕ್ಕೆಲ್ಲ ಯಾವ ಮಷೀನ್ ಅನ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ? ನಾನು ಮಿಷನ್ ಈಗ ಬೆಳಗಾವಿನ ಒಂದು ಮಿಷನ್ ತಂದಿದ್ದಾನೆ. ನನಗೆ ತುಂಬಾ ಲೇಬರ್ ಕೊರತೆ ಆಯಿತು. ಈಗ ಬೆಳಗಾವಿ ಮಿಷನ್ ತಂದ ನಂತರ ನನಗೆ ತುಂಬಾ ಒಳ್ಳೇದಾಗಿದೆ. ತುಂಬಾ ಒಳ್ಳೇದಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಏರಿಯಾದಲ್ಲಿ 1 kg ಸುಲಿಲಿ ಕನಿಷ್ಠ 20 ರೂಪಾಯಿ ಬೀಳ್ತದೆ. ಇಲ್ಲಿಯ ರೇಟ್. ಇಲ್ಲಿ ಕನಿಷ್ಠ ಅಂತ ಹೇಳಿ ಈ ಒಂದು ಮಿಷನ್ ನನಗೆ ದಿನಕ್ಕೆ ಒಂದು 5 ಕ್ವಿಂಟಲ್ ಸುಲಿಕ್ಕೆ ಆಗ್ತದೆ. ಅಂದ್ರೆ ಒಂದು ದಿನ 5 ಕ್ವಿಂಟಲ್ ಸುಲಿದು ಹಾಕಿ ಮರುದಿವಸ ಹೆಕ್ಕಿದ್ರೆ ಅದನ್ನು ಕ್ಲೀನ್ ಮಾಡಿದ್ರೆ ಇದು ಮತ್ತೊಮ್ಮೆ ಪುನಃ 5 ಕ್ವಿಂಟಲ್ ಸುಲಿಕ್ಕೆ ಆಗ್ತದೆ. ಅಂದ್ರೆ ಇದು ಏನು ಲೇಬರ್ ಚಾರ್ಜ್ ಇಲ್ಲದೆ ನಮ್ಗೆ ಕೆಲಸ ಮಾಡಬಹುದು. ಅಂದ್ರೆ ನಿಮ್ ಹೇಳೋ ಪ್ರಕಾರ ಮಷಿನ್ ಒಳ್ಳೇದಿದೆ, ನಿಮಗೆ ಲೇಬರ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಫಸ್ಟಿಗೆ ನೋಡುವ ನಂಗೆ ಸ್ವಲ್ಪ ಹೆದರಿಕೆ ಇತ್ತು. ಇಲ್ಲಿ ತಂದೆಲ್ಲ ಅದನ್ನು ಕೆಲಸಕ್ಕೆ ಹಚ್ಚಿದ ನಂತರ ತುಂಬಾ ಖುಷಿಯಾಗಿದೆ. ಈಗ ಖುಷಿಯಾಗಿದೆ. ಮತ್ತೆ ಖರ್ಚು ರಬ್ಬು ಎಲ್ಲ ಬರ್ತದ? ಇಲ್ಲ, ಇದರಲ್ಲಿ ಅಂತ ಖರ್ಚು ಏನು ಬರುದಿಲ್ಲ. ಖರ್ಚು ಅಂದ್ರೆ ಅದಕ್ಕೆ ಪೆಟ್ಟಾಗುತ್ತಾ ಅಂತ? ಇಲ್ಲ, ಪೆಟ್ಟಾಗುದಿಲ್ಲ. ಬಿಲ್ಕುಲ್ ಪೆಟ್ಟಾಗುದೇ. ಎಲ್ಲ ಮಿಷನ್ ಕಂಪೇರ್ ಮಾಡಿದ್ರೆ ಈ ಮಿಷನ್ ಆಗ್ಬಹುದು. ಈಗ ನಾನು ಈ ಮಿಷನ್ ನೋಡ್ಬೇಕಾದ್ರೆ ಮುಂಚೆ ತುಂಬಾ ಮಿಷನ್ ಮನೆ ನೋಡಿ ಅವರ ಮನೆಗೆ ಹೋಗಿ ಎಲ್ಲ ಇದು ಕೊಟ್ಟಿದ್ದಾನೆ. ನಂಗೆ ಎಲ್ಲಿ ಕೂಡ ಸಮಾಧಾನ ಆಗ್ಲಿಲ್ಲ. ಮತ್ತೆ ನಂಗೆ ಇವ್ರದ್ದು ಯಾವ್ದೋ ಒಂದು ನಂಬರ್ ಸಿಕ್ಕಿತ್ತು ನನಗೆ. ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದಾಗ ಇವ್ರದ್ದು ಮಿಷನ್ ಆಗ್ಬೋದು ಅಂತ ಕಂಡಿತ್ತು ನನಗೆ. ಅಂದ್ರೆ ಇದು 100ಕ್ಕೆ 100% ಒಳ್ಳೇದಿದೆ ಮಿಷನ್. ಮಿಷನ್ ಮಟ್ಟಿಗೆ ನಾನು ಯಾವ ಕಾರಣಕ್ಕೂ ಈಗ ಮಿಷನ್ ಆಗ್ಬೋದು ನಿಮ್ಗೆ ಸರ್. ನಿಮ್ಮ ಮಿಷನ್ ಆಗ್ಬೋದು. ಸ್ವಲ್ಪ ಮಷಿನ್ ತೋರಿಸ್ತೀರಾ ಸರ್? ಸರಿ, ತೋರಿಸುವ. ಇಲ್ಲಿ ಇಟ್ಟಿದ್ದೀರಾ? ಹೌದು ಸರ್, ಹೌದು. ಮಿಷನ್ ಇಲ್ಲಿ ಇಟ್ಟಿದೆ. ಇದು ಸ್ಟಾರ್ ಕಂಪನಿಯವರ ಮಷೀನ್. ಇದು ಇಂಜನ್ ಮತ್ತು ಮೋಟಾರ್ ಆಪರೇಟೆಡ್. ಮೆಷಿನ್ ತಗೊಂಡು ಎಷ್ಟು ದಿವಸ ಆಯ್ತು ಸರ್? ನಾನು ಮಿಷನ್ ತಗೊಂಡು 1 ತಿಂಗಳು ಆಯ್ತು ಅಷ್ಟೇ. 1 ತಿಂಗಳಾಗಿದೆ. ರಿಸಲ್ಟ್ 100ಕ್ಕೆ 100 ಇದೆ ಸರ್ ಇದರಲ್ಲಿ. ಓಕೆ, ಹೀಗೆಲ್ಲ ಮಾಡ್ಕೊಂಡಿದ್ದೀರಾ? ಹೌದು. ಅಂದ್ರೆ ಅದು ಅದೇ ಅಂದ್ರೆ ಈ ಮಿಷನ್ ಒಂದು ನಾನು ಇದು ಮಾಡಿದ್ರೆ ಎಲ್ಲಿ ಬೇಕಾದ್ರೆ ಇಡಬಹುದು. ಅಂದ್ರೆ ಇದು ಟ್ರಾಲಿನೂ ಇದೆ, ಎಲ್ಲಿ ಬೇಕಾದ್ರೂ ತೆಗೆದುಕೊಂಡು ಹೋಗಬಹುದು. ಹೌದಾ? ಹೌದು. ಮತ್ತೆ ಒಂದೇಳೆ ಕರೆಂಟ್ ಇಲ್ಲದರೂ ಕೂಡ ಈ ಡೀಸೆಲ್ ಪಂಪ್ ಅಲ್ಲಿ ಸಿಗಬಹುದು. ನಿಮ್ದೇ ಇದು ಗಾಡಿ? ನಿಮ್ದೇ? ನಮ್ದೇ. ಓಕೆ, ಈ ಗಾಡಿ ನಿಮ್ದೇ. ನೋಡಿ, ಇದನ್ನ ಅದು ಮೊಬೈಲ್ ಟ್ರಾಲಿಯನ್ನ ಇಲ್ಲಿ ಅಳವಡಿಸಿಕೊಂಡು ನೀವು ಬೇರೆ ಕಡೆನೂ ತಗೊಂಡು ಹೋಗ್ತೀರಾ? ಇದ್ರೆ ನಾವು ಕೊಂಡೋಗ್ತೇವೆ. ಕೊಂಡೋಗಿ ಅಲ್ಲೇ ಅಡಿಕೆ ಸುಲಿದು ಕೊಡ್ತೀರಾ? ಹೌದಾ? ಇದು ನಿಮ್ದೇ ಗಾಡಿ? ನಮ್ದೇ ಗಾಡಿ. ಒಳ್ಳೇದು. ಅಂದ್ರೆ ಅದು ಕ್ಯಾರಿ ಮಾಡ್ಲಿಕ್ಕೂ ಏನ್ ತೊಂದರೆ ಇಲ್ಲ? ಎಲ್ಲಿ ಬೇಕಾದ್ರೂ ತಗೊಂಡು ಹೋಗಿ ಅಲ್ಲಿ ಅಡಿಕೆ ಸುಲಿದು ಕೊಡ್ತೀರಾ? ಅಂದ್ರೆ ಜನರಿಗೆ ಅಲ್ಲಿ ಭಾರಿ ಖುಷಿಯಾಗಿದೆ. ಯಾಕಂತ ಹೇಳಿದ್ರೆ ಅವರಿಗೆ ಸಹ ಇಲ್ಲಿ ಲೇಬರ್ ಇರ್ಲಿಲ್ಲ. ಇದೊಂದು ಮಿಷನ್ ಬಂದ ತಕ್ಷಣ ಅವ್ರಿಗೆ ಭಾರಿ ಖುಷಿಯಾಗಿದೆ. ಹೌದು. ಥ್ಯಾಂಕ್ ಯು ದಿವಾಕರ್ ಅವರೇ, ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು.